ಖಂಡಿತವಾಗ್ಲು ಯಾಕೆಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನನಗೆ ಅವನಂದ್ರೆ ಭಯಂಕರ ಇಷ್ಟ. ಪ್ರೇಮ್ ಮಗ ಅಂದರೆ ಅವನ ಎನರ್ಜಿನೇ ಎನರ್ಜಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ, ನನಗೊಂದು ಫೋಟೋ ಕಳಿಸು, ನಾನು ನೋಡಬೇಕು ಅಂತ. ಸೊ ಹಂಗಾಗಿ ನನಗೆ ಆಸೆ, ಆ ಎನರ್ಜಿ ಇದೆ. ಆಮೇಲೆ ಬರೀ ನಾವೇ ಅಂತಲ್ಲ, ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾ ಇದ್ದಾರೆ. ಆ ವಿಷಯದಲ್ಲಿ ಜರೂಷಾ ಅಂಡ್ ಅಮ್ಮು ಸೊ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ನಾನು ದೇವರಲ್ಲಿ ಕೇಳ್ಕೊತೀನಪ್ಪ, ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಇರಬೇಕು. ಈ ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಪ್ರೇಮ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಪ್ಲೀಸ್. ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಹೇಶ್ನ ನೋಡಿ, ಇಬ್ಬರು ಇಲ್ಲೇ ಇದ್ದೀವಿ, ನನ್ನ ಅಣ್ಣ ಅವನ ತಮ್ಮ. ಬಟ್ ತಂದೆ ಬೆಳ್ಳಿಗೆ, ತಾಯಿ ಕಪ್ಪಗಿರ್ತಾರೆ. ತಾಯಿ ನಂತರ ತಂದೆ ಹೋಗ್ತಾರೆ. ಜಗ್ಲಿ ಡೈಲಾಗ್ ತರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪುಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ಪ್ರೇಮ್ ಸರ್, ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ, ತಂದೆಯಾಗಿ ಕೂಡ ಬಂದಿದ್ದೀರಾ. ನಮ್ಮ ಅಮ್ಮು ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಕರೆಕ್ಟ್, ನಮ್ಮ ಹೀರೋ ಬಗ್ಗೆ ಮಾಡ್ತದೆ ನೋಡಪ್ಪ. ಸಾರಿ ರಕ್ಷಿತು, ಸಾರಿ, ನಾನು ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ಪ್ರೊಡ್ಯೂಸರ್ ಅನ್ಕೊಂಡಿದ್ದೀನಿ ಅವಾಗಲಿಂದ. ಯಾರು ಪ್ರೊಡ್ಯೂಸರ್ ತನಕ ಆರಾಮಾಗಿ ಕೂತ್ಕೊಂಡಿದ್ದೀರ ಅಂತ. ನೀನು ಒಂಥರ ಪ್ರೊಡ್ಯೂಸರ್ ಅಪ್ಪ, ಹೌದಾ? ಸಾರಿ ಮಾ, ದಯವಿಟ್ಟು ಕ್ಷಮಿಸು, ನಿನಗೂ ತುಂಬ ಒಳ್ಳೆಯದಾಗ. ನಾನು ಸಾರಿನಪ್ಪ, ಸಾರಿ. ನಾನು ಪ್ರೊಡ್ಯೂಸರ್ ಇಟ್ಕೊಂಡ್ಬಿಟ್ಟೆ, ಆರಾಮಾಗಿ ಎಲ್ಲ ಕಲರ್ ಕೂತವ್ರಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬ ಆತ್ಮೀಯವಾದಂಥ ಟೀಮ್ ಇದು ನನಗೆ.